ಬಸವನಬಾಗೇವಾಡಿ ಪಟ್ಟಣದ ನಡುಗುಂದಿ ರಸ್ತೆಯಲ್ಲಿರುವ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ. ಹಾಸ್ಟೆಲ್ನೊಳಗೆ ಸ್ವಚ್ಛತೆ ಇಲ್ಲದೆ ಅಸಹ್ಯ ವಾತಾವರಣ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಕೆಲವರು ಹಾಸ್ಟೆಲ್ನೊಳಗೆ ಗುಟ್ಕಾ ಸೇವನೆ ಮಾಡಿ ಎಲ್ಲೆಲ್ಲಿ ಬೇಕಾದರೂ ಉಗುಳುತ್ತಿದ್ದಾರೆ. ರೂಮುಗಳ ಒಳಗಡೆ ನೀರು ನಿಲ್ಲುತ್ತಿದ್ದು ಬಾತ್ರೂಂ ಹಾಗೂ ಟಾಯ್ಲೆಟ್ಗಳ ಪರಿಸ್ಥಿತಿ ಅತೀ ದುಸ್ಥಿತಿಯಲ್ಲಿದೆ. ಅದೇ ಸಮಯದಲ್ಲಿ ಹಾಸ್ಟೆಲ್ನಲ್ಲಿ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟವೂ ತುಂಬಾ ಕೆಳಮಟ್ಟದಲ್ಲಿದೆ. ಚಪಾತಿಯು ಕಠಿಣವಾಗಿದ್ದು ಮಕ್ಕಳು ಊಟ ಮಾಡಲು ತೊಂದರೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಹೇಳುವಂತೆ ವಾರ್ಡನ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಯಾವುದೇ ಗಮನ ಹರಿಸುತ್ತಿಲ್ಲ. ಅವರ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳ ಆರೋಗ್ಯಕ್ಕೂ ಮತ್ತು ಶಿಕ್ಷಣಕ್ಕೂ ತೀವ್ರ ಹಾನಿ ಉಂಟಾಗುತ್ತಿದೆ. ಸರ್ಕಾರದ ಈ ಯೋಜನೆಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಉತ್ತಮ ವಸತಿ ಮತ್ತು ಆಹಾರ ವ್ಯವಸ್ಥೆ ಕಲ್ಪಿಸುವುದು. ಆದರೆ ಇಲ್ಲಿ ನಡೆಯುತ್ತಿರುವ ನಿರ್ಲಕ್ಷ್ಯದಿಂದ ಆ ಉದ್ದೇಶವೇ ಹಾಳಾಗುತ್ತಿರುವಂತಿದೆ. ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ವಿಷಯಕ್ಕೆ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಆಗ್ರಹಿಸಿದ್ದಾರೆ. ಅಲ್ಲಿ ನೀರು ಹಿಂಗೆ ಬೀಳ್ತಾವೆ ಏನಪ್ಪಿ ಅವು? ಸರ್ ಅದ್ರಲ್ಲಿ ಜಾಸ್ತಿ ನೀರು ಬಳಕೆ ಮಾಡಿದ್ರೆ ನೀರು ಹಂಗೆ ಬರ್ತಾವಪ್ಪಿ ಅವು ನೀರು ಅವೆಲ್ಲ ಪೂರಾ ಹೊಲಸ ಬಂದ್ಬಿಟ್ಟದಲ್ಲ ಎಲ್ಲ. ಸರ್ ಅದು ಬಾಜುನ ಅದಾರ ಎಲ್ಲ ವಾಶ್ರೂಮ್ ಲೀಕೇಜ್ ಐತೆ ಅನ್ನೋದು ಪೂರಾ ಏನೈತೆ ಸರ್ ಅದು ಪೈಪ್ ಲೈನ್ ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ ನೀರು ಮಾತ್ರ ಇಲ್ಲಿ ರೂಮ್ ಬರ್ತದೆ ಪೂರಾ ಎಲ್ಲ ಬರ್ತಾವೆ ಅಲ್ಲಿ ತಗೊಂಡು ನಿಂದಿರ್ತಾವೇನು? ಮತ್ತೆ ಕಸ ಹುಡುಗಲ್ಲ ಏನಾರು ವಾರ್ಡನ್ ಇವ್ರು ಯಾರು ಬಂದು ವರ್ಕರ್ ರೂಮ್ ನಾವು ಕ್ಲೀನ್ ಮಾಡ್ಕೊತೀವಿ ನೀವ? ಸೆಕ್ಯೂರಿಟಿ ಹೆಂಗೈತೆ ಅಲ್ಲಿ? ಅವ್ರು ವರ್ಕ್ ಮಾಡ್ತಾರೆ ಸರ್. ಅವ್ರು ಕಾರಿಡಾರ್ ಎಲ್ಲ ಅವ್ರ ಜವಾಬ್ದಾರಿ ಐತೆ. ನಮ್ಮೆಲ್ಲ ರೂಮ್ ನಾವು ಕ್ಲೀನ್ ಮಾಡ್ತೀವಿ. ನೀವು ವಾರ್ಡನ್ ಇರ್ತಾನೆ ಇಲ್ಲಿ? ಇರ್ತಾರೆ ಸರ್, ಡೈಲಿ ಇರ್ತಾರೆ. ಇವತ್ತೆಲ್ಲಿಗೇನು ಇಲ್ಲತ್ತಲ್ಲ? ಇವತ್ತೆಲ್ಲಿ ಆಫೀಸಿಗೆ ಏನತ್ತ? ಬೆಳಗ್ಗೆ ಆಳೆ ಬಂದಿರಿ ಸರ್, ಮಧ್ಯಾಹ್ನ ಊಟ ಮಾಡೋದು ಇದ್ರೇನು? ಇಲ್ಲೇನು ಸಮಸ್ಯೆ ಅಂತ ಏನಿಲ್ರಿ. ಎಲ್ಲ ಮತ್ತು ಮೊನ್ನೆ ಸರ್ ಬಂದು ಎಲ್ಲ ಮೀಟಿಂಗ್ ಡಿ.ಒ ಸರ್ ಬಂದಿದ್ರು, ಎಲ್ಲ ಮೀಟಿಂಗ್ ಮಾಡ್ಕೊಂಡು ಹೋಗ್ಯಾರ ರೀ. ಮತ್ತು ಲೈಬ್ರರಿ ಫೆಸಿಲಿಟಿ ಮೊದಲು ಒಂದು ಸ್ವಲ್ಪ ಕೊರತೆ ಇತ್ತು, ಆದ್ರೆ ಅದೆಲ್ಲ ಸುದ್ದು ಮಾಡಿ ಹೋಗ್ಯಾರ. ಮತ್ತು ನಮಗಂತೂ ಇಲ್ಲಿ ಸ್ಟೂಡೆಂಟ್ಗಳಿಗೆ ಅದು ಹೇಳ್ಬೇಕಂದ್ರೆ ಏನೋ ಸಮಸ್ಯೆ ಅಂತ ನಮಗೇನು ಕಂಡು ಬಂದಿಲ್ಲ. ಬಟ್ ಇದು ಏನದು ಎಷ್ಟು ಜನ ಕೆಪಾಸಿಟಿ ಐತಿ ಇಲ್ಲಿ? ಎಷ್ಟು ಕಾಟ ಅದಾವಿಲ್ಲ ಇಲ್ಲಿ? ಕಾಟ ಇವು ಡಬಲ್ ಕಾಟ ಮ್ಯಾಗಿನ ಮುರ್ಗ ಅಂತ ಹೇಳ್ತೀವಿ. 3 ಜನ ಮ್ಯಾಗಿನ ಕಾಟ ತಳಕ್ಕೆ ಹಾಕಿದ್ರಿ ಅದನ್ನು. ಎಷ್ಟು ಜನ ಮುಕ್ಕೋತಾರೆ ಇಲ್ಲ? ಇಲ್ಲಿ ನಾವು 4-5 ಜನ ಮುಕ್ಕೋತೇವೆ ರೀ. ಈಗ ಮುಕ್ಕೊಳ್ಳೋದು ಈಗ ಬಂದಾರ ಹುಡುಗರು, ಈಗ ಬಂದಾರ. ಈಗ ಸರ್ ಹೇಳಿನ ರೂಮ್ ಸೆಟ್ ಮಾಡ್ಕೇಸಿಂದ ಕೊಡ್ತಾರತ್ರಿ ಅವ್ರಿಗೆ. ಸರಿ, ಓಕೆ. ಮತ್ತೆ ಏನು ಊಟದ ವ್ಯವಸ್ಥೆ ಸರಿಯಾಗೈತೆ? ವ್ಯವಸ್ಥೆ ಅಂದ್ರೆ ಏನಿಲ್ರಿ, ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇವು ಸೋಪ್ ಗೀಪ್ ಎಲ್ಲ ಕೊಡ್ತಾರೆ? ಎಲ್ಲ ಕೊಡ್ತಾರೆ, ಎಲ್ಲ ಚೆನ್ನಾಗೈತೆ ಫೆಸಿಲಿಟಿ. ವಾರ್ಡನ್ ಹೆಂಗದಾರೆ? ವಾರ್ಡನ್ ನಮ್ದು ಎಲ್ಲ ಹುಡುಗರಿಗೆ ನಂದಷ್ಟೇ ಕೇಳ್ಬೇಡ್ರಿ, ಎಲ್ಲ ಹುಡುಗರು ಕೇಳ್ರಿ, ಎಲ್ಲ ಸ್ಪಂದನೆ ಮಾಡ್ತಾರೆ. ಓಕೆ. ಬಟ್ ಇದು ಸೆಕ್ಯೂರಿಟಿ ಇಲ್ಲಿ ರಾತ್ರಿ ವೇಳೆ? ರಾತ್ರಿ ಅವ್ರೇ ಅಡುಗೆ ಮಾಡೋರು ರಾತ್ರಿ 9-10 ಮಟ್ಟ 10-10:30 ಮತ್ತೆ 10:30 ಮಟ್ಟ ಇರ್ತಾರೆ. ಅಲ್ಲ, ರಾತ್ರಿ ಸೆಕ್ಯೂರಿಟಿ ಇರ್ತಾರೆ? ರಾತ್ರಿ ಅಂತ ಹೇಳಿ ಅವರೇ ಅಡುಗೆ ಮಾಡೋರು ಒಬ್ರು ಮುಕ್ಕೋತಾರಿಲ್ಲ. ಅವ್ರನ್ನ ಅಣ್ಣದ ನೋಡ್ರಿ, ಸುಧೀರಣ್ಣ ಮುಕ್ಕೋತಾನ. ಬಾ ಸುಧೀರಣ್ಣ. ಅವರೇ ಮುಕ್ಕೊಟ್ಟಾರೆ? ಅವ್ರು ಏನಿದಾರಪ್ಪ? ಅವ್ರು ಇಲ್ಲೇ ಅಡುಗೆ ಅವ್ರಿಬ್ರು ಅಡುಗೆರೇನು? ಇವ್ರು ಮುಕ್ತಾರ ಅಡುಗೆ ಅವರು. ಮತ್ತು ಇವರು ವಾರ್ಡನ್ ಬರಲ್ಲ? ವಾರ್ಡನ್ ಅವ್ರು ಇದು ಮತ್ತೆ ಎಲ್ಲಿಗೆ ಮತ್ತೆ ಆಫೀಸ್ಗೆ ಆಫೀಸಿಗೆ. ನೀರೆಲ್ಲ ವ್ಯವಸ್ಥೆ ಚೆನ್ನಾಗಿ ಬರ್ತಾ? ಚೆನ್ನಾಗೈತೆ, ಚೆನ್ನಾಗಿ ಬರ್ತೆಲ್ಲ.